ದೀಪಾವಳಿ ಹೇಳ್ತಕ್ಕಂಥದ್ದು ಬರ್ತಾ ಇರತಕ್ಕಂಥದ್ದು ಇದೇ ತಿಂಗಳು 20 ಮತ್ತು 21, 22ರಂದು ಈ 3 ದಿವಸಗಳ ಕಾಲದಂದು ಬಲಿಚಕ್ರವರ್ತಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಸುಸಮಯವು. ಭೂಮಿಯ ಮೇಲೆ 3 ದಿವಸ ಮಹಾವಿಷ್ಣು ಅವತಾರದಲ್ಲಿ ಬಂದಿರತಕ್ಕಂಥ ವಾಮನನ ರೀತಿಯಲ್ಲಿ ಇದ್ದಾಗ ಬೇಡಿಕೊಂಡಂತಹ ವರವನ್ನು ಮಹಾವಿಷ್ಣು ಕರುಣಿಸಿರ್ತಾನೆ. ಅಂತಹ ವರಕ್ಕೆ ಸಫಲತೆ ಎಂಬಂಥ ರೀತಿಯಲ್ಲಿ ಇಂದಿಗೂ ಕೂಡ ಬಲಿ ಚಕ್ರವರ್ತಿಗೆ 3 ದಿನಗಳ ಕಾಲ ಭೂಮಿಯ ಮೇಲೆ ಅದ್ಭುತವಾಗಿ ಹಬ್ಬ ಹೇಳ್ತಕ್ಕಂಥದ್ದನ್ನು ಆಚರಣೆ ಮಾಡ್ಕೊಂಡು ಹೋಗಲಾಗ್ತಾ ಇದೆ. ಅದೇ ದೀಪಾವಳಿ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡುವುದರ ಜೊತೆಯಲ್ಲಿ ಎಲ್ಲೆಲ್ಲೂ ಕೂಡ ದೀಪವು ಬೆಳಗಿ ಪ್ರಜ್ವಲಿಸುವಂತೆ ಮಾಡೋಣ. ಜೊತೆಯಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಡು ಅಂತ ಹೇಳುವುದಾಗಿ ಮಹಾವಿಷ್ಣುವಿನಲ್ಲಿಯೂ ಹಾಗೂ ಬಲಿ ಚಕ್ರವರ್ತಿಯಲ್ಲಿಯೂ ಕೂಡ ಕೇಳಿಕೊಳ್ಳೋಣ. ಜೊತೆಗೆ ಭೂಮಂಡಲದಲ್ಲಿ ನಾವು ವಾಸವಾಗಿರುವುದರಿಂದ ನಮಗೆ ಬರ್ತಕ್ಕಂತಹ ಅಕಾಲ ಮೃತ್ಯುಗಳನ್ನು ಹಾಗೂ ರೋಗ ರುಜಿನಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಅಂತಹ ಸಮಸ್ಯೆಯಲ್ಲಿ ಇರ್ತಕ್ಕಂಥವರಿಗೆ ಪರಿಹಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡಿ ಅವರ ಜೀವವನ್ನು ಉಳಿಸುವ ನಿಟ್ಟಿನಲ್ಲಿ ಮುಂದಾಗೋಣ. ಜೊತೆಗೆ ಪುಣ್ಯ ಹೇಳ್ತಕ್ಕಂಥದ್ದನ್ನು ಸಂಪಾದಿಸೋಣ ಮತ್ತು ನಾವು ಮಹಾವಿಷ್ಣುವಿನಲ್ಲಿ ಕೇಳಿಕೊಳ್ಳೋಣ. ನೋಡಿ, 3 ದಿವಸ ಬಲಿಚಕ್ರವರ್ತಿಗೆ ಭೂಮಂಡಲದಲ್ಲಿ ಪೂಜೆ ನೆರವೇರುವ ಹಾಗೆ ಮಾಡಿರ್ತಕ್ಕಂಥವನು ಆತ. ನಾವು ಬೇಡಿಕೊಂಡರೆ ನಮ್ಮನ್ನು ರೋಗದಿಂದ ಮುಕ್ತಿಯನ್ನು ಕೊಟ್ಟು ನಮಗೆ ಇರ್ತಕ್ಕಂತಹ ಕಾಲ ಮೃತ್ಯುವನ್ನು ದೂರ ಮಾಡಿಕೊಡುವುದಿಲ್ಲೋ. ಆ ನಿಟ್ಟಿನಲ್ಲಿ ಕೇಳಿಕೊಳ್ಳೋಣ. ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಚಿಕಿತ್ಸೆಯಲ್ಲಿ ಆ ರೀತಿಯಾದಂತಹದ್ದು ಸಾಧ್ಯತೆ ಇರತಕ್ಕಂಥದ್ದು.